ಬುಲೆಟಿನ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡ, ನನ್ನ ಜೊತೆ ಇದ್ದಾರೆ ಅರುಣ್ ಬಡಿಗೇರ್. ಮುಂದಿನ 1 ಗಂಟೆಗಳ ಕಾಲದಲ್ಲಿ ಬಿಗ್ ಬುಲೆಟಿನ್ನಲ್ಲಿ ಸಾಕಷ್ಟು ಸುದ್ದಿಗಳಿವೆ. ಅದರಲ್ಲೂ ಕೂಡ ರುದ್ರೇಶ್ ಕೊಲೆ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್, ರಾಜಕೀಯ ಟ್ವಿಸ್ಟ್ ಸಿಕ್ಕಿದೆ. ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ, ಸಚಿವರ ಹೆಸರು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆ ಸಚಿವರು ಯಾರು ಎನ್ನುವಂತ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ ಸ್ಟೋರೀಸ್. ರುದ್ರೇಶ್ ಹತ್ಯೆಗೆ ಸುಪಾರಿ ಕೊಟ್ಟಿದ್ದೆ ರೋಷನ್ ಬೇಗಂತೆ. ಶೋಭಾ ಕರಂದ್ಲಾಜೆ ನೇರ ಆರೋಪ, ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂದ್ರು ಮಿನಿಸ್ಟರ್. ಬೆಳಗಾವಿ ಅಧಿವೇಶನಕ್ಕೆ ವಿರುದ್ಧವಾಗಿ ಮಹಾಮೇಳವು, ಸರ್ಕಾರದ ಮೂಗು ಕತ್ತರಿಸುತ್ತೇವೆ ಅಂತ ಎಂಇಎಸ್ ಧಮಕಿ. ಆದರೂ ಸರ್ಕಾರ ಕೈಕಟ್ ಬಾಯಿ ಮುಚ್ಚ. ಕೇಂದ್ರ ತಂಡದಿಂದ ಕಾಟಾಚಾರದ ಬರ ಅಧ್ಯಯನ, ಕತ್ತಲಲ್ಲಿ ವೀಕ್ಷಣೆ ಮಾಡಿದ್ರೆ ಅದೇನು ಕಾಣುತ್ತೋ. ರೈತರ ಸಾಲ ಮನ್ನಾಗೆ ಚಿಂತನೆ ನಡೆದಿದೆ ಅಂದ್ರು ಕಾಗೋಡು. ರೈತ ಪರ ಚರ್ಚೆಗೆ ಯಶ್ ರೆಡಿ, ಸದ್ಯದಲ್ಲೇ ಪಬ್ಲಿಕ್ ಟಿವಿಯಲ್ಲಿ ನಡೆಯುತ್ತೆ ಮೆಗಾ ಚರ್ಚೆ. ಇತ್ತ ಕಾರ್ಗಾಗಿ ಕಿರುತೆರೆ ನಟಿ ಮೇಘನಾ ರಗಳೆ. ಬಯಲು ಶೌಚ ಅಪಾಯದ ಬಗ್ಗೆ ಜಾಗೃತಿ, 24 ಗಂಟೆಯಲ್ಲಿ 201 ಶೌಚಾಲಯ ಕಟ್ಟಿಸಿದ್ರು. ದಾವಣಗೆರೆಯ ಅಕ್ಕ ಮಹಾದೇವಿ ನಮ್ಮ ಪಬ್ಲಿಕ್ ಹೀರೋ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.